ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಬಂದು ನಾನು ನೋಡ್ತಾ ಇದ್ದೀನಿ ಫ್ರೈಡೇ ಆಗಿತ್ತು. ಫ್ರೈಡೇ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ತ್ರಿಷಾ ಡಿಸೈನ್ ಜಡೆ ಹಾಕಿಸ್ಕೊತಾ ಇದ್ದಾಳೆ ದೀಕ್ಷನ್ ಹತ್ರ. ಇಲ್ಲಿ ನನ್ನ ತಂಗಿ ಮಗ ಕೂಡ ಬಂದಿದ್ದಾನೆ, ಆಟ ಆಡ್ಕೊತಾ ಇದ್ದಾನೆ ಅವನು. ಇದು ಚೇಳೂರಿನ ವ್ಲಾಗ್ ಆಗಿರುತ್ತೆ. ನಾನು ಬುಧವಾರ ಏನೋ ಚೇಳೂರಿಗೆ ಬಂದೆ. ಅವತ್ತಿಂದ ಯಾವುದೂ ವೀಡಿಯೋಸ್ ಮಾಡಿರಲಿಲ್ಲ. ತುಂಬ ಬ್ಯುಸಿ ಆಗಿಬಿಟ್ಟೆ. ನಾನು ಸ್ವಲ್ಪ ಇಲ್ಲಿ ಚೇಳೂರಿಗೆ ಬಂದರೆ ಸಾಕು, ನನಗೆ ವೀಡಿಯೋಸ್ ಮಾಡೋಕ್ಕೂ ಟೈಮ್ ಇರಲ್ಲ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಟೈಮ್ ಇರಲ್ಲ. ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂದ್ಕೊತೀನಿ. ಇನ್ನು ನಾರ್ಮಲ್ ಡೇಸಲ್ಲಾದರೆ ಡೈಲಿ ವ್ಲಾಗ್ಸ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಬಂದಿರೋದ್ರಿಂದ ಸ್ವಲ್ಪ ನಾನು ಬ್ಯುಸಿ ಆಗಿಬಿಟ್ಟೆ. ಇವಾಗ ಬಂದಿರೋದೇನು ಅಂತಂದರೆ ನಮ್ಮ ದೊಡ್ಡಮ್ಮವರು ಕಾಶಿಗೆ ಟ್ರಿಪ್ ಹೊರಟಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ ಅಕ್ಕ ಲಗೇಜ್ ಪ್ಯಾಕ್ ಮಾಡಿಕೊಡ್ತಾ ಇದ್ದಾರೆ. ಕಳಿಸ್ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಅವ್ರು ಬರೋದು ಇನ್ನು 24th ಬರ್ತಾರೆ ರಿಟರ್ನು. ಹಾಗಾಗಿ ಇಲ್ಲೇ ಇರೋಣ ಅಂತ ಬಂದಿದ್ದೀವಿ. ಇಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಫ್ಲೈಟಲ್ಲಲ್ವ ಹೋಗೋದು, ಹಾಗಾಗಿ ಇಷ್ಟಿಷ್ಟೇ ಕೆಪ್ಯಾಸಿಟಿ ಇರಬೇಕಲ್ವಾ, 115 kgs ಏನೋ ಇರುತ್ತಲ್ವ. ಹಾಗಾಗಿ ನಮ್ಮ ಅಕ್ಕ ಹೇಳ್ತಾ ಇದ್ದಾರೆ ಇಷ್ಟೇ ತೊಗೊಂಡೋಗ್ಬೇಕು ಅಂತ. ಇಲ್ಲಿ ಅವರೇ ಎಲ್ಲ ಲಗೇಜ್ ಕೂಡ ಪ್ಯಾಕ್ ಮಾಡಿಕೊಡ್ತಾ ಇದ್ದಾರೆ. ಫೈನಲಿ ಲಗೇಜ್ ಕೂಡ ಎಲ್ಲ ಪ್ಯಾಕ್ ಆಯಿತು. ಇನ್ನು ಕಳಿಸ್ಕೊಡೋದೊಂದೇ ಬಾಕಿ. ನಾವು ಎಲ್ಲ ಇದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಟ್ಟು ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಪಾನಿಪುರಿ ಅಂಗಡಿ ಇದೆ, ಪಾನಿಪುರಿ ತಿಂದೋಗೋಣ ಅಂತ ಬಂದಿದ್ದೀವಿ. ಆಲೇ ಈವ್ನಿಂಗ್ ಆಗಿತ್ತು, 7 o'clock ಆಗಿತ್ತೇನೋ ಬಂದ್ವಿ. ಈಗ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ. ನೋಡಿ ಇಲ್ಲೆಲ್ಲ ತಿಂತಾ ಇದ್ದಾರೆ. ಬೇಲ್ಪುರಿ ತೊಗೊಂಡು ಶುಚಿ, ಇನ್ನು ನಾರ್ಮಲ್ ಎಲ್ಲ ಮಸಾಲೆ ಪಾನಿಪುರಿ ಎಲ್ಲ ತೊಗೊಂಡು ತಿನ್ಕೊಂಡು ಬಂದ್ವಿ ನಾವು ಕೂಡ. ಇನ್ನು ನಾನು ಮಾರ್ನಿಂಗಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾರ್ನಿಂಗ್ ಅವರು ಬೆಳಗ್ಗೆ ಇನ್ನೇನು ಹೊರಡಬೇಕಿತ್ತು. ನೈಟ್ ಇದ್ದಿದ್ದು 8 ಗಂಟೆಗೇನೋ ಹೊರಡಬೇಕಿತ್ತು ತುಮಕೂರಿಗೆ. ಹಾಗಾಗಿ ಇಲ್ಲಿ ಒಬ್ಬಟ್ಟು ಊಟ ಇಟ್ಕೊಂಡಿತ್ತು ನಮ್ಮ ದೊಡ್ಡಮ್ಮ. ಒಬ್ಬಟ್ಟು ಮಾಡೋಣ ಅಂತ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ಕಡೆ ಚಿತ್ರಾನ್ನದ ಗೊಜ್ಜು, ಹೂರ್ಣ ಎಲ್ಲ ನೈಟೇ ರುಬ್ಬಿಕ್ಕಿದ್ವಿ ನಾವು. ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನನೇ ಮಾಡಿಕೊಟ್ಟಿತ್ತು ಎಲ್ರಿಗೂ. ನಾವು ತಿಂಡಿ ತಿಂದ್ಕೊಂಡು ಇನ್ನು ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಂಡ್ವಿ. ನಮ್ಮ ದೊಡ್ಡಮ್ಮರ ಊರಿಂದ ಸ್ವಲ್ಪ ಜನ ರಿಲೇಟಿವ್ಸು ಬಂದಿದ್ದರು, ಹೊರಟಿದ್ರು ಅವರು. ಒಂದು 3 members ಏನೋ ಅವ್ರಿಗೆ ಅಂತ ಒಬ್ಬಟ್ಟು ಊಟ ಮಾಡ್ಕೊತಾ ಇದ್ರು ಇಲ್ಲಿ. ನಂತರ ನಾವು ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಪೂಜೆ ಎಲ್ಲ ಮಾಡಿದ್ವಿ. ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ನಂತರ ನಾವು ಒಬ್ಬಟ್ಟು ಮಾಡೋಣ ಅಂತ ಒಬ್ಬಟ್ಟೆಲ್ಲ ಮಾಡಿ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ನಾವು ನಮ್ಮ ದೊಡ್ಡಮ್ಮರು ಬಂದಿದ್ರಲ್ಲ ಗೆಸ್ಟು, ಅವರು ಎಲ್ಲ ಒಬ್ಬಟ್ಟೆಲ್ಲ ಊಟ ಮಾಡಿಕೊಂಡು ಇನ್ನೇನು ಹೊರಡೋ ಟೈಮ್ ಕೂಡ ಬಂತು ನಮ್ಮ ದೊಡ್ಡಮ್ಮವರು.
ಕೊಡ್ರಿ ತಕ್ಕೊಡ್ರಿ ನೀನ್ ನಮಸ್ಕಾರ ಮಾಡ್ಕೊಂಡು ಚಿದಿರ್ಗೆ ಇವಳಿಗೆ ಸಂಕಟ ಆಗಿರೋದು ನೋಡ್ರಿ. ಈಗ ನಾವು ಮೈಸೂರಿಗೆ ಹೋಗೋಣಮ್ಮ. ಬಾಯ್ ದಡಮ್ಮ, ಬಾಯ್ ಮಾಡ್ರಿ ಎಲ್ಲ. ಫೈನಲಿ ಬಸ್ ಕೂಡ ಎಲ್ಲ ಬಂದು ರೆಡಿಯಾಗಿತ್ತು. ಇಲ್ಲಿಂದ ಏನೋ ಚೇಳೂರಿಂದ ಏನೋ ಒಂದು 10-15 ಜನ ಹೊರಟಿದ್ದಾರೆ. ಆಮೇಲೆ ಗುಬ್ಬಿ ಮತ್ತು ಚಿತ್ರದುರ್ಗದಲ್ಲಿಂದ ಏನೋ ಬರ್ತಿದ್ದಾರೆ ಜನ. ಕಳಿಸ್ಕೊಟ್ವಿ ಎಲ್ಲ. ದೀಕ್ಷಾನೂ ಹೋಗ್ತಾ ಇದ್ದಾಳೆ ಇಲ್ಲಿ ಅವ್ರ ಜೊತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ಈ ವ್ಲಾಗ್. ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇಲ್ಲ